ಬೇಡ ಉಸಿಯನ್ನು ಬೇಡ ಬೇಡ ಮುನಿಯಬೇಡ ಅನ್ಯರಿಗೆ ಸಹಕರ ಬೇಡ ಕನ್ನ ಬಣ್ಣಿಸಲು ಬೇಡ ಇವರು ಒಳೆಯಲು ಬೇಡ ಇದೇ ನಮ್ಮ ಕೂಡಲ ಸಂಗಮ ದೇವರ ನೆನೆಯುವ ಪರಿ ಎನ್ನುತ್ತಾ ವಿಶ್ವಜ್ಯೋತಿ ಬಸವಣ್ಣನವರ ನಾಡಿನಿಂದ ಆಗಮಿಸಿದಂಥ ನಮ್ಮ ಶಂಕರಗೌಡ ಸರ್ ಅವರು ಈ ಪ್ರಯಾಗರಾಜ್ಯದ ಕುರಿತು ಒಂದೆರಡು ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿ. ನಾವು ಕುಂಭ ಸ್ನಾನದ ಸಲುವಾಗಿ ನಮ್ಮ ದೂರದ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕಿನಿಂದ ಮತ್ತು ಸರ್ ಜೇವರ್ಗಿ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನಿಂದ ಹಲವಾರು 1200 ಚಿಲ್ಲರ ಕಿಲೋಮೀಟರ್ಗಳ ದೂರ ಕ್ರಮಿಸಿ ಕುಂಭ ಸ್ನಾನ ಮಾಡಿ ಮತ್ತು ಅಯೋಧ್ಯೆ ರಾಮ ದರ್ಶನ ಮಾಡಿ ಕಾಶಿ ವಿಶ್ವನಾಥನ ದರ್ಶನ ಮಾಡಿ ಹೀಗೆ ದಾರಿಯಲ್ಲಿ ಹೋಗ್ಬೇಕಾದ್ರೆ ನಮ್ಮ ಮುತ್ತವರು ಸಿಕ್ಕರು ನಮಗೆ ದೇವರ ಬಸವಣ್ಣನ ಸ್ವರೂಪಿ ಅಂತಲೇ ನಮಗೆ ಕಂಡ್ರು. ಯಾಕಂದ್ರೆ ಅವರಲ್ಲಿ ಒಳ್ಳೊಳ್ಳೆ ವಿಚಾರಗಳದಾವ, ಎಲ್ಲರೂ ಒಳ್ಳೊಳ್ಳೆ ವಿಚಾರಗಳನ್ನು ಬೋಧನೆ ಮಾಡ್ತಾರೆ. ಅಂಥವ್ರು ನಮ್ಮ ಸಿಕ್ಕರು, ಅವ್ರು ಸಿಕ್ಕರು ನಮ್ಮ ಪುಣ್ಯ. ನಾವು ಪುಣ್ಯ ಸ್ನಾನಕ್ಕಂತ ಇಟ್ಟಿಸಿದ್ರೆ ನಾವು ಇಲ್ಲಿ ಪ್ರಯಾಗರಾಜಕ್ಕೆ ಹೋಗಿದ್ದೆವು. ಪ್ರಯಾಗರಾಜ್ಯದೊಳಗೆ ಏನಾಗಿದೆ ಒಂದು ಇವತ್ತಿನ ಸ್ಥಿತಿಗೆ ಬಸವಣ್ಣನವರು ಏನು ಹೇಳೋದು, ಎಂಥ ಶರಣು ಸಂತರು ಏನೇನು ಹೇಳೋದ್ರು ಅಲ್ಲಿ ನಾವು ಬಿಟ್ಟು ಇದೆಲ್ಲ ಬೇರೆ ಬೇರೆನೇ ಮಾಡಕತ್ತೀವಿ. ನಾವು ಒಂದು ಇಬ್ಬರು ಗಂಡ ಹೆಂಡತಿ ಏನು ಮಾಡ್ಯಾರ, ತಂದೆ ತಾಯಿನ ಕರ್ಕೊಂಡು ಬಂದಾರ ಪುಣ್ಯ ಸ್ನಾನಕ್ಕಂತ. ಪ್ರಯಾಗರಾಜ ಪುಣ್ಯ ಸ್ನಾನಕ್ಕಂತ ಗಂಡ ಹೆಂಡತಿ ತಂದೆ ತಾಯಿನ ಕರ್ಕೊಂಡು ಬಂದಾರ. ಅವರು ಸಾಕೋದು ಆಗಲ್ಲೋ ಏನೋ ಅವ್ರ ಸಲುವಾಗಿ ಸಾಕೋದು ಆಗಲ್ಲ ಬಿಟ್ಟೋಗ್ಯಾರೋ ಏನು ಬಿಟ್ಟೋಗ್ಯಾರೋ ಏನು ಬಿಟ್ಟೋಗ್ಯಾರೋ. ಆದ್ರೆ ತಂದೆ ತಾಯಿ ಬಿಟ್ಟು ಹೋದ ನಂತರ ಹೇಳಿದ್ದು ನಮ್ಮನ್ನು ಬೇಕಂತಲೇ ನಮಗೆ ಕರ್ಕೊಂಬಂದು ಬಿಟ್ಟೋಗ್ಯಾರ. ಪುಣ್ಯ ಸ್ನಾನಕ್ಕೆ ನಮ್ಮ ಪಾಪ ಕರ್ಮಗಳನ್ನ ಕಳ್ಕೊಬೇಕಂತ ಬಂದು ನಾವು ಇಲ್ಲಿ ಪಾಪನೇ ಮಾಡಕತ್ತೀವಿ. ಅಂದ್ರೆ ನಾವು ಈ ಏನು ಮಾಡಿದ್ವಿ ಏನು ಎಲ್ಲ ಗರ್ತದ ಎಲ್ಲ ಜನರು ಇದ್ರ ಬಗ್ಗೆ ತಿಳ್ಕೊಂಡು ನಮ್ಮ ತಂದೆ ತಾಯಿನ ಸಾಧು ಸಂತರನ್ನ ನೋಡ್ಬೇಕು, ಸಾಧು ಸಂತರ ಜೊತೆಗೆ ಮಠ ಮಾನ್ಯಗಳನ್ನು ನಾವು ನೋಡ್ಬೇಕಾಗ್ತದೆ. ಮೊದಲು ನಮಗೆ ತಂದೆ ತಾಯಿನೇ ದೇವರು. ಭೂಮಿಗೆ ಜನ್ಮ ಕೊಟ್ಟವ್ರು ತಂದೆ ತಾಯಿ. ಈ ಭೂಮಿ ಹೆಂಗಂತ ತೋರಿಸ್ಕೊಟ್ಟಾರ ನಮ್ಮ ತಂದೆ ತಾಯಿ. ಈ ಭೂಮಿಯೊಳಗೆ ನಾವು ಬಂದು ಇಲ್ಲಿ ನಾವು ಕಾಲು ಉರಿ ಅಂದ್ರೆ ಅದಕ್ಕೆ ಕಾರಣನೇ ನಮ್ಮ ತಂದೆ ತಾಯಿ. ಹಾಗಾಗಿ ನಮ್ಮ ತಂದೆ ತಾಯಿಯನ್ನು ಚೆನ್ನಾಗಿ ನೋಡ್ಕೊಂಡ್ರೆ ಯಾವ ದೇವರುಗಳು ಬೇಡ, ಏನು ಬೇಡ. ನೀವು ಪುಣ್ಯ ಸ್ನಾನನೂ ಮಾಡೋದು ಬೇಕಾಗಿಲ್ಲ. ಪುಣ್ಯ ಸ್ನಾನಕ್ಕೆ ಬಂದು ನಾವು ಪಾಪದ ಕೆಲಸ ಮಾಡಿ ಹೋಗೋದು ಅವಶ್ಯಕತೆ ಇಲ್ಲ ಅಂತೇಳಿ ನಮಗೆಲ್ಲರೂ ಕೈ ಮುಗಿಸ್ಬೇಕು. ಮಹಾಕುಂಭಮೇಳ 144 ವರ್ಷಕ್ಕೆ ಬರ್ತೀವಿ. ಇದು ನಮ್ಮ ಪುರಾಣದೊಳಗೂ ಇವು ಉನೇ ಪುರಾಣದೊಳಗೂ ಬರ್ತದ. ಇದು ಯಾರು ಕುಂಭ ಸ್ನಾನವನ್ನು ಮಾಡಿದರೆ ಪುಣ್ಯ ಲಭಿಸುತ್ತಂತ ಹೇಳ್ತಾರೆ. ನೀವು ಸಂಗಮ್ ಘಾಟ್ ಒಳಗಂತ ಅಲ್ಲ, ನಿಮ್ಗೆ ಎಲ್ಲಿ ನದಿ ಕೊಳಂತ ಅಲ್ಲಿ ಜಳಕ ಮಾಡಿರಿ. ಯಾಕಂದ್ರೆ ಗದ್ದಲ ಭಾಳ ಐತಿ. ನೀವು ಪ್ರಯಾಗರಾಜ್ಗೂ ಹೋದ್ರೆ ನಿಮ್ಗೆ ಎಲ್ಲಿ ನದಿ ಕಾಣುತ್ತೆ ಅಲ್ಲಿ ಮಾಡಿರಿ. ಯಾಕಂದ್ರೆ ಅಲ್ಲೇ ಸಂಗಮ್ ನದಿ ಒಳಗೆ ಮಾಡ್ಬೇಕು ಅನ್ನೋದಿಲ್ಲ. ಎಲ್ಲಿ ನದಿ ಕಾಣ್ತಾವೆ ಅಲ್ಲಿ ಮಾಡಿರಿ. ಯಾಕಂದ್ರೆ ಜನಸಂಖ್ಯೆ ಭಾಳ ಐತಿ. ಸಣ್ಣ ಮಕ್ಕಳನ್ನ ಎಲ್ಲ ಕರ್ಕೊಂಬರ್ಬಾಡ್ರಿ. ಯಾಕಂದ್ರೆ ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಬರೋದ್ರಿಂದ ಅಲ್ಲಿ ಏನಾಗುತ್ತೆ ಅಂದ್ರೆ ಜಾಸ್ತಿ ಒಬ್ಬರ ಮೇಲೆ ಒಬ್ರು ಬೀಳೋದು, ಉಸಿರು ಕಟ್ಟೋದಂಗೆ ಆಗುತ್ತೆ. ಈಗ ನಾವು ದೊಡ್ಡವರು ಎಲ್ಲದ ಪಾರಾಗಿ ಬರ್ತೀವಿ. ಸಣ್ಣ ಮಕ್ಕಳು ಏನು ಮಾಡ್ತಾರೆ, ಸಣ್ಣ ಮಕ್ಕಳು ಈಗ ಪಬ್ಲಿಕ್ ಜಾಸ್ತಿ ಜನ ಅಂತ ಬಂತಂದ್ರೆ ಒಬ್ಬರ ಮೇಲೆ ಒಬ್ರು ತುಳಿತಾರೆ. ಅಂದ್ರೆ ಹಂಗೆ ಆಗ್ಬಾರ್ದಂದ್ರೆ ಸಣ್ಣ ಮಕ್ಕಳನ್ನ ಏನು ಮಾಡ್ತೀರಿ, ನೀವು ಕರ್ಕೊಂಡು ಬರ್ಬಾಡ್ರಿ. ಸಣ್ಣ ಮಕ್ಕಳನ್ನ ಕರ್ಕೊಂಬರ್ಬಾಡ್ರಿ. ನೀವು ದೊಡ್ಡವ್ರು ಆದಮೇಲೆ ಬರ್ರಿ. ಯಾಕಂದ್ರೆ ಸಣ್ಣ ಮಕ್ಕಳಿಗೆ ಎಲ್ಲರ ಕೈ ಬಿಟ್ಟರೆ ಆಯ್ತಪ್ಪ, ಕೈ ಬಿಟ್ಟ ಮೇಲೆ ಏನು ಮಾಡ್ತಾರೆ. ಅದಕ್ಕೆ ಸಣ್ಣ ಮಕ್ಕಳನ್ನ ಕರ್ಕೊಂಬರ್ಬಾಡ್ರಿ, ದೊಡ್ಡವ್ರು ಆದರೂ ಬರ್ರಿ ಅಂತ ನನ್ನ ಸಂದೇಶ. ಪ್ರಯಾಗರಾಜ್ನಾಗೆಲ್ಲ ಯೋಗಿ ಆದಿತ್ಯನಾಥ್ ಅವರು ಇವರು ಒಳ್ಳೆ ಎಲ್ಲ ಚಲೋನ ಮಾಡ್ಯಾರ. ಮತ್ತು ಪಬ್ಲಿಕ್ ಅಂದ ಮೇಲೆ ಮತ್ತು ನೂಕಾಟ ತೂಕಾಟ ಎಲ್ಲ ಇದ್ದಿದ್ದ ಮತ್ತು ಏನು ಮಾಡ್ತಾರೆ. ನಾವು ಪ್ರಯಾಗರಾಜ ಬರಬೇಕಂತ ನಮ್ಮ ಒಂದು ಇದನ್ನೇ ದೃಷ್ಟಿಕೋನನೇ ಇರಲಿಲ್ಲ. ಸೊ ದೇವ್ರ ಪುಣ್ಯ ಹೆಂಗೋ ಅದೇನು ದೇವರು ಸ್ವರೂಪಿ ಅಂತ ಹೇಳ್ಬೋದು. ಅದು ಬರ್ಬೇಕಂತ ಇದನ್ನೇ ಇಲ್ಲ, ಆದರೂ ಬಂದೀವಿ. ಅದು ಹೆಂಗೆ ಬಂದೀವಿ, ಏನು ಸುದ್ದಿ, ಅದು 2 ದಿನ ಅಂತೇಳಿ ನಮ್ಮ ದಾರಿ ಹೇಳಿದ್ರು. ಅದು ನಾವು 1.5 ದಿನದಲ್ಲೇ ಬಂದುಬಿಟ್ಟಿವಿ. ಬಟ್ 1.5 ದಿನದಲ್ಲಿ ಬಂದು ಅಲ್ಲಿ ಒಂದು ಗದ್ದಲೆ ಮತ್ತು ಟ್ರಾಫಿಕ್ ನೋಡಿದ್ರೆ ನಮಗೆ ಅರ್ಧ ದಿವಸದಲ್ಲಿ ಟ್ರಾಫಿಕಲ್ಲೇ ಕಳೆದೀವಿ. ಸೊ ಅಲ್ಲಿ ನಾವು ಹೋಗಿ ಮುಟ್ಬೇಕಂದ್ರೆ ಇಲ್ಲಿ 12 ಗಂಟೆಗೆ ಹೋಗಿ ಮುಟ್ಟಿದ್ದೀವಿ. ಅಲ್ಲಿ ಪ್ರಯಾಗರಾಜ ಇದಕ್ಕೆ ಹೋಗ್ಬೇಕಂತಂದರೆ ರಾತ್ರಿ 7 ಗಂಟೆ ಆಯಿತು. 7 ಗಂಟೆ ನಂತರ ಊಟ ಮಾಡ್ಕೊಂಡು ಹೋಗ್ತೀವಿ. ಆ ಕಣ್ಣಿಗೆ ಏನು ಎಲ್ಲ ದೇವರುಗಳು ಜನಸಾಗರ ಮತ್ತು ಅಲ್ಲಿ ಒಂದು ದೇವರದ ಒಂದು ಅದ್ಭುತ ಏನಪ್ಪ ಅಂತಂದ್ರೆ ಎಷ್ಟೇ ಜನ ಇದ್ದರೂ ಇಲ್ಲಿ ಯಾರೂ ಇಲ್ಲಲ್ಲಪ್ಪ ಅನ್ನೋ ಟೈಪ್. ಸುಮಾರು 3 ಕೋಟಿ 4 ಕೋಟಿ ಜನ ಇರ್ತಾವೆ ನಾವು. ಆ 3 ಕೋಟಿ 4 ಕೋಟಿ ಜನ ಇದ್ದರೂ ಕೂಡ
ಯಾರೂ ಇಲ್ಲ ಅನ್ನೋ ಥರ ಒಂದು ಒಳ್ಳೆ ವ್ಯವಸ್ಥಿತವಾಗಿ ಸರಲ್ಲಿ ನೂಕಾಟ ಹೆಂಗಾಯ್ತು ಇತ್ತು. ಆಮೇಲೆ ನೂಕಾಟ ನಾವು 12 ಗಂಟೆ 29 ತಾರೀಕು ಅಮಾಸಿ ಲೆಕ್ಕಕ್ಕೆ ಸ್ನಾನ ಮಾಡ್ಬೇಕಂದ್ರೆ ನಾವು ಕರೆಕ್ಟಾಗಿ 12 ಗಂಟೆ 5 ನಿಮಿಷಕ್ಕೆ ಸ್ನಾನ ಮಾಡಿದ್ವಿ. ಅಲ್ಲಿ ನೂಕಾಟ ಸ್ನಾನ ಮಾಡ್ಕೊಂಡು ನಾವೇನು ಹೊರಗೆ ಬಂದೀವಿ. ಕರೆಕ್ಟಾಗಿ 12:30 1 ಗಂಟೆಗೆ ನಾವು ಹೊರಗೆ ಬಂದೀವಿ. ಅದ ನಂತರ 2-2:30 ಗಂಟೆಗೆ ಅಲ್ಲೊಂದು ನೂಕಾಟ ಆಯಿತು. ಜನ ಎಲ್ಲ ಸಿಕ್ಕಾಪಟ್ಟೆ ಬಂದ್ಬಿಟ್ಟು ನೂಕಾಟ ಆಗಿ ಕಾಲು ತುಳಿತಕ್ಕೆ ಒಳಗಾಗಿ ಪಾಪ ಕೆಲವು ಜನ ಸಾವನ್ನಪ್ಪಿದ್ದಾರೆ. ನಮ್ಮ ಕರ್ನಾಟಕದವ್ರು 4 ಜನ ಅಂತ ಹೇಳ್ತಾರೆ, ನಮ್ಮ ಕರ್ನಾಟಕದವ್ರು 4 ಜನ ಅಂತ ಹೇಳಿ ತಿಳಿದು ಬಂದು. ಬೆಳಗಾವಿ ಆದರೆ ಈ ನೆಕ್ಸ್ಟ್ ಬರ್ತಕ್ಕಂಥವ್ರು ಸ್ವಲ್ಪ ಹುಷಾರಿಯಿಂದ ಬರ್ರಿ. ಹುಷಾರಿನಿಂದ ಬರ್ರಿ. ಮತ್ತು ಅಪ್ಪವ್ರು ಹೇಳಿದ್ರೆ ಈಗ ಮಕ್ಕಳನ್ನೆಲ್ಲ ಕರ್ಕೊಂಬರ್ಬೇಡ್ರಿ ಅಂತ. ಮಕ್ಕಳನ್ನೆಲ್ಲ ಕರ್ಕೊಂಬರೋದು ಈಗೇನು ಇದು ಅನ್ಸಂಗಿಲ್ಲ, ಸುತ್ತ ಅನ್ಸಂಗಿಲ್ಲ. ಸೊ ನಿಮ್ಗೆ ಯಾರಿಗೆ ಬರ್ತೀಯಲ್ಲ ಬರ್ರಿ. ಒಂದಿನ ಲೇಟಾದರೂ ಪರವಾಗಿಲ್ಲ, ಸಾರಾಗವಾಗಿ ದರ್ಶನ ಮಾಡ್ಕೊಂಡು ಪುಣ್ಯ ಸ್ನಾನ ಮಾಡ್ಕೊಂಡು ಹೋಗ್ಲಿಕ್ಕೆ ಅದು ಒಳ್ಳೆಯ ಒಂದು ಸ್ವಲ್ಪ ಗದ್ದಲ ಕಡಿಮೆ ಆದ್ಮೇಲೆ ಬರ್ರಿ. ಅಂದರೆ ತಪ್ಪಾಗ್ಲಿಕ್ಕಿಲ್ಲ ಅನ್ನಿಸ್ತದೆ. ನೀವು ಆ ಥರ ನಾವು ಇನ್ನೇನು 2 ದಿನ ಕಳೆದ್ವಿ. ನೆಕ್ಸ್ಟ್ ಉಜ್ಜಯಿನಿಗೆ ಹೊಂಟಿದ್ದೀವಿ ನಾವು. ಉಜ್ಜಯಿನಿಯಿಂದ ಮುಗಿಸ್ಕೊಂಡು ಹಂಗೆ ನಾವು ನಮ್ಮ ಯಾದಗಿರಿ ಕಡೆ ಪ್ರಯಾಣ ಬೆಳೆಸ್ಬೇಕಂತ ನಮ್ಮದು ವಿಚಾರ. ನೀವು ಬರ್ರಿ, ಗದ್ದಲ ಕಡಿಮೆ ಆದ್ಮೇಲೆ ಬರ್ರಿ. ಯಾಕಂದ್ರೆ ನೀವು ಹುಡುಗರು ತೊಗೊಂಬರ್ಬೇಕಂದ್ರೆ ಗದ್ದಲ ಹೆಂಗೆ ಕಡಿಮೆ ಇರ್ತಾ ಅವಾಗ ಬರ್ಬೋದು ನೀವು. ಯಾಕಂದ್ರೆ ಗದ್ದಲದಾಗ ಹುಡುಗರು ತೊಗೊಂಬಂದೆ ಅಂದ್ರೆ ಮತ್ತೆ ಇಲ್ಲೇ ಜನಸಂಖ್ಯೆ ಏನು ಮಾಡುತ್ತಾ, ಅತ್ತಾಗ ನೂಕಾಟ ಇತ್ತಾಗ ನೂಕಾಟ ಇಲ್ಲಿ ಮಾಡ್ತಾರ. ನೀವು ಗದ್ದಲ ಕಡಿಮೆ ಆದ್ಮೇಲೆ ಬರ್ರಿ. ಅಶಿದೌರಿಗನ್ನವ ನೀಡುವನು ದಾಸೋ ಮಾಡುವನು. ಅಶಿದೌರಿಗನ್ನವ ನೀಡುವನು ದಾಸೋ ಮಾಡುವನು. ಆ ತೃಣಪೂರದೀಶನ ಕೂಡಿದನು ಬವನಿಗಿರನು. ಆ ತೃಣಪೂರದೀಶನ ಕೂಡಿದನು ಪವನಿಗಿರನು. ನೋಡಿ ಬಂದೆವು ನೋಡಿ ಬರಡು ಮತ್ತಂಗಿ ಹುಲ್ಲೂರ ಅದು ಇಲ್ಲದುರ. ಆಶರವಯ್ಯ ತಾತನ ಹುಟ್ಟಿದುರ ನಾವು ನೋಡ ಬಂದೆ.